ಫಸ್ಟ್ ಟೈಮ್ ಯಾರು ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೀವು 16 ವಿಡಿಯೋ ನೋಡೋದಕ್ಕಿಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ಮಾತ್ರ ನಿಮಗೆ ನಾನು ಹೇಳೋ ಮಾಹಿತಿ ಸಂಪೂರ್ಣವಾಗಿ ನೀಟಾಗಿ ಅರ್ಥ ಆಗುತ್ತೆ. ಅದು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಇಟ್ಬಿಟ್ಟೇನೆ ವಿಸರ್ಜನೆನ ಮಾಡಬೇಕು, ಅಂದ್ರೆ 9 ಹಚ್ಚಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವ್ಲಾಗ್ ಏನಂದರೆ, ನಾನು ಹೋದ ವಿಡಿಯೋದಲ್ಲಿ ನಿಮಗೆ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ 2 ಥರ ಅಂದರೆ ಒಂದು ಪೀಠ ಮತ್ತು ಸೀರೆ ಬಗ್ಗೆ ಹೇಳಿದ್ದೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇನ್ಯಾವ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು, ಏನೇನು ರೂಲ್ಸು ರೆಗ್ಯುಲೇಷನ್ಸು ಅಂತ. ಸೊ ನಾನು ವಿಡಿಯೋ ತಡ ಮಾಡಲ್ಲ, ವಿಡಿಯೋ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇದಾಗಿ ನಾನು ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಸೊ ನಿಮ್ಗೇನಾದ್ರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ವಿಡಿಯೋ ತಡ ಮಾಡಲ್ಲ, ಶುರು ಮಾಡ್ತೀನಿ. ಹೇಳ್ತಾರೋ ಪ್ರತಿ ಒಂದು ಸ್ಟೆಪ್ಪು ನಿಮಗೆ ನೆನಪಾಗಿರುತ್ತೆ ಇರಲ್ವಾ? ಸೊ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಬುಕ್ ಪೆನ್ ತಗೊಂಡು ಬರ್ದಿಟ್ಕೊಂಡ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನಾನು ಈಗ ಹೂವಿಂದ ಶುರು ಮಾಡ್ತೀನಿ. ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಬಂದು ಕಮಲದ ಹೂವು, ಅದೆಲ್ಲರಿಗೂ ಗೊತ್ತು. ಆದ್ರೆ ಪಾರಿಜಾತ ಹೂವು, ಅದು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಇದು ಪಾರಿಜಾತ ಹೂವು. ಇನ್ ಕೇಸ್ ಏನಾದ್ರೂ ಹೂವು ಸಿಕ್ತು ಅಂತಂದ್ರೆ ತಗೊಂಡ್ ಬಂದು ನೀವು ಪೂಜೆಗೆ ಬಳಸ್ಬೋದು. ಒಂದು ಮುಖ್ಯವಾಗಿ ಕಮಲ ಇರೋವಂಥದ್ದು ಮತ್ತೆ ಮಲ್ಲಿಗೆ ದಿಂಡನ ಇರೋವಂಥದ್ದು ಒಂದು ಹಾರ ಅಮ್ಮನವ್ರಿಗೆ ತಗೊಂಡ್ ಬನ್ನಿ. ತಲೆಗೆ ಮುಖ್ಯವಾಗಿ ಕನಕಾಂಬರನ ನೀವು ಇಡ್ಲೇಬೇಕು. ಲಕ್ಷ್ಮಿಗೆ ತುಂಬಾ ಇಷ್ಟ ಕನಕಾಂಬರ ಅಂತಂದ್ರೆ, ಸೊ ನೀವು ಮರಿದೇನೆ ಕನಕಾಂಬರನ ತಗೊಂಡ್ ಬರ್ಬೇಕಾಗುತ್ತೆ. ಮತ್ತೆ ಇನ್ನು ಅಲಂಕಾರಕ್ಕೆ ಯಾವ್ಯಾವ ರೀತಿ ನೀವು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಇಲ್ಲ ಅಂದ್ರೂ 5 ತರ ಹೂವು ಆದ್ರೂ ತಗೊಂಡ್ ಬರಲೇಬೇಕು. ಏನೇ ಐಟಮ್ ತಗೊಂಡ್ ಬಂದ್ರು ಬೆಸ ಸಂಖ್ಯೆಯಲ್ಲಿ ತಗೊಂಡ್ ಬರ್ಬೇಕಾಗುತ್ತೆ. ಸೊ ತುಳಸಿನ ತಗೊಂಡ್ ಬಂದು ಪೂಜೆಗೆ ಅದನ್ನ ನೀವು ಇಡ್ಬೋದು. ಅದಾದ್ಮೇಲೆ ಹಣ್ಣು ಕೂಡ 5 ತರ, 5 ಹಣ್ಣಲ್ಲ 5 ತರ ಹಣ್ಣು. ಆಪಲ್ ಆಗಿರ್ಬಹುದು, ಸೀತಾಫಲ ಆಗಿರ್ಬಹುದು, ಮಾವಿನ ಹಣ್ಣು ಆಗಿರ್ಬಹುದು, ಏನ್ ಸಿಗುತ್ತೆ ಅದು 5 ತರ ಹಣ್ಣು ತಗೊಂಡ್ ಬರ್ಬೇಕು. ನೀವು ಒಂದು 5 ತೆಂಗಿನಕಾಯಿನ ತಗೊಂಡ್ ಬರ್ಬೇಕಾಗುತ್ತೆ. ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿನ ವಿಸರ್ಜನೆ ಮಾಡೋ ತನಕ 5 ಕಾಯಿನ ನಾವು ತೆಂಗಿನಕಾಯಿನ ಹೊಡಿಬೇಕಾಗುತ್ತೆ. ಸೊ ಹಂಗಾಗಿ 5 ತೆಂಗಿನಕಾಯಿನ ತಗೊಂಡ್ ಬರ್ಬೇಕಾಗುತ್ತೆ. ಇನ್ನ ತಿಂಡಿ ವಿಚಾರದಲ್ಲಿ ಬಂದ್ರೆ, ನೈವೇದ್ಯ ಬೇರೆ ತಿಂಡಿ ಬೇರೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ನೈವೇದ್ಯ ಅಂತಂದ್ರೆ ನಾವು ಮನೆಯಲ್ಲೇನೆ ತಯಾರಿಸ್ತೀವಿ. ಅಮ್ಮನವ್ರಿಗೆ ಯಾವುದು ತುಂಬಾ ಶ್ರೇಷ್ಠ ಮತ್ತೆ ಯಾವುದು ತುಂಬಾ ಪ್ರಿಯ ಅದನ್ನ ನಾವು ನೈವೇದ್ಯವಾಗಿಡ್ತೀವಿ. ಸಜ್ಜಿಗೆ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು. ನೀವು ಹೆಸರು ಬೇಳೆ ಮತ್ತೆ ಅಕ್ಕಿ ಹಾಕಿ ನೀವು ಯಾವುದೇ ರೀತಿ ಪಾಯಸ ಮಾಡಿದ್ರು ತುಂಬಾನೇ ಒಳ್ಳೆ. ಸಜ್ಜಿಗೆನ ನೀವು ರವೆಯಿಂದಾದ್ರೂ ಮಾಡಿ, ಇಲ್ಲಾಂದ್ರೆ ಅಕ್ಕಿ ಹೆಸರು ಬೇಳೆಯಿಂದಾದ್ರೂ ಮಾಡಿ, ತೊಂದರೆ ಇಲ್ಲ. ನಾವು ಇವತ್ತು ಕೂರಿಸ್ತೀವಿ ಅಂತಂದ್ರೆ ಫಸ್ಟ್ನೇ ಪೂಜೆಗೆ ಒಂದು ಸಜ್ಜಿಗೆನ ಮಾಡಿಟ್ಟು, ಅದಾದ್ಮೇಲೆ ಸಂಜೆ ಒಂದು ನೈವೇದ್ಯ ಮಾಡಿರ್ತೀವಿ. ಆಮೇಲೆ ವಿಸರ್ಜನೆ ಟೈಮಲ್ಲಿ ಒಂದು ನೈವೇದ್ಯನ ಮಾಡಿ ಅರ್ಪಿಸ್ಬಿಟ್ಟೇನೆ ವಿಸರ್ಜನೆನ ಮಾಡಬೇಕು. ಇದು ನೈವೇದ್ಯ ಆಯಿತು. ತಿಂಡಿ ನಿಮ್ಗೆ ಇಷ್ಟವಾದದ್ದು, ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕಜ್ಜಾಯ, ಒಬ್ಬಟ್ಟು, ಇದೆಲ್ಲ ನಿಮ್ಗೆ ಇಷ್ಟ ಆದದ್ದು ನೀವು ಮಾಡಿಡ್ಬೋದು. ನಮ್ಮ ಪ್ರೀತಿಗೆ ಅದು ಇದು ಮಾಡಲೇಬೇಕಾ ಅನ್ನೋದು ಏನಿಲ್ಲ, ಓಕೆನಾ? ನಾನು ನಮ್ಮ ಪ್ರೀತಿಗೆ ತಿಂಡಿಗಳನ್ನ ಮಾಡ್ಬೋದು. ಇದು ನೈವೇದ್ಯ ಮತ್ತೆ ತಿಂಡಿಗೆ. ಇದಾದ್ಮೇಲೆ ದೀಪನೂ ಕೂಡ 5 ಹಚ್ಚಬೇಕು, ಇಲ್ಲಾಂದ್ರೆ 7 ಹಚ್ಚಬೇಕು. ಇದಾದ್ಮೇಲೆ ಇಲ್ಲ ಅಂತಂದ್ರೆ 9 ಹಚ್ಚಬೇಕು. ದೊಡ್ಡ ದೀಪಲೆ ಕಂಬ ಇದೆ, ಅದಕ್ಕೆ ಸುತ್ತ 5 ಇದೆ. 5 ಅದು 2 ದೀಪಲೆಯಿಂದಾನೆ 10 ಆಗ್ಬಿಡುತ್ತೆ. ಅದಾದ್ಮೇಲೆ ನಾನು ಒಂದು ತುಪ್ಪದ ದೀಪ ಹಚ್ಚೇಸ್ತೀನಿ. ಅದು ಏನು ಫಸ್ಟು ವಿಘ್ನೇಶ್ವರನ ಪೂಜೆ ಶುರು ಮಾಡ್ತೀನಲ್ವಾ, ಅವಾಗ ಒಂದು ತುಪ್ಪದ ದೀಪ ಹಚ್ಚೇಸ್ತೀನಿ. ನಾನು ಅದೇ ರೀತಿನೇನೆ ನಾನು ಲೆಕ್ಕದ ಪ್ರಕಾರ ಇಡ್ತೀನಿ. ಯಾವ ಥರ ಅಂದರೆ 2 ಸೇರಿಸಿ 1 ಆ ಥರ ಲೆಕ್ಕ ಇಟ್ಕೊತೀನಿ. ನಾನು ಇನ್ನೂ 2 ದೀಪ ಲೆಕ್ಕ ಹಚ್ತೀನಿ, ಅದೊಂದು ಮತ್ತೆ ತುಪ್ಪದ ದೀಪ, ಒಟ್ಟು 5 ದೀಪ ಹಚ್ತೀನಿ. 5 ಹಚ್ಚಿಲ್ಲ ಅಂತಂದರೆ 7 ಆದರೂ ಹಚ್ತೀನಿ. ಒಟ್ಟು ನಾನು ಬೆಸ ಸಂಖ್ಯೆಯಲ್ಲಿ ದೀಪನ ಹಚ್ತೀನಿ. ನೀವು ಅದೇ ರೀತಿ ಹಚ್ಚಬೇಕು. ಮರಿದಿನ ತುಪ್ಪದ ದೀಪ ನೀವು ಹಚ್ಚಲೇಬೇಕಾಗುತ್ತೆ.